ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ಕೆಇಬಿಗೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ಹೆಸ್ಕಾಂ ನಿಗಮಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ವಿದ್ಯುತ್ ಸಂಪರ್ಕ ಕೊಡದ ಜನ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ಕೊಡದ ರೈತ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ವಿದ್ಯುತ್ ಸಂಪರ್ಕ ಕೊಡದ ಜನ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ನೀಡದ ರೈತ ವಿರೋಧಿ ಸರ್ಕಾರಕ್ಕೆ, ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಇಂಧನ ಸಚಿವರಿಗೆ, ಕೆಇಆರ್ಸಿ ಆಯೋಗಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಇಂಧನ ಸಚಿವರಿಗೆ, ಹೆಸ್ಕಾಂ ಎಂಡಿಗೆ, ಹೆಸ್ಕಾಂ ಡಿಟಿ ಅವರಿಗೆ, ಹೆಸ್ಕಾಂ ಕಂಪನಿಗೆ, ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಎಲ್ಲಿವರೆಗೆ ಹೋರಾಟ. बोलो भारत माता के ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಇಂಧನ ಸಚಿವರಿಗೆ, ಕೆಇಆರ್ಸಿ ಆಯೋಗಕ್ಕೆ, ಹೆಸ್ಕಾಂ ಎಂಡಿ ಅವರಿಗೆ, ಅಧಿಕಾರಿಗಳಿಗೆ बोलो भारत माता की ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ, ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಡಿಕೆಗಳಿದ್ದಾವೆ. ಇದು ಬೇಡಿಕೆ ನಿರ್ದೇಶಕ ಆಗಲಾರಂಥ ಬೇಡಿಕೆಗಳಿದ್ದಾವೆ. ಇದು ಯಾಕಂದರೆ ಈ ಕೈಲಿ ಆಗುವಂಥದ್ದು ಬೇಡಿಕೆಯನ್ನು ಪ್ರವಾಸದ ಮಕ್ಕಳಿಗೆ ಈಸಿಯಾಗಿ ಮಾಡಬಹುದು. ಈ ಒಂದು ಬೇಡಿಕೆಯನ್ನು ಎಲ್ಲ ರೀತಿಯಲ್ಲಿ ತಾವು ಸ್ವೀಕರಿಸಬೇಕು. ತಾವು ಅಲ್ಲಿ ತಮ್ಮ ಮೂಲ ಅಧಿಕಾರಿಗಳಾಗಿ ಸರ್ಕಾರಕ್ಕೆ ಈ ಒಂದು ಬೇಡಿಕೆ ಎಲ್ಲ ಬೇಡಿಕೆಗಳಿದ್ದಾವೆ. ಒಂದಲ್ಲ ಎರಡಲ್ಲ ಹಲವಾರು ಬೇಡಿಕೆಗಳು, ವೆರಿ ಸಿಂಪಲ್ ಇದು ಬೇಡಿಕೆಗಳಿವೆ. ಇದನ್ನೆಲ್ಲ ತಾವು ಪರಿಶೀಲಿಸಿ ಆದಷ್ಟು ಬೇಗನೆ ಈ ಒಂದು ಬೇಡಿಕೆನ ಬಗೆಹರಿಸಲಿಕ್ಕೆ ಆಮಂತ್ರಿಸ್ತೀವಿ. ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಒಂದೆರಡು ಹೋಗಬೇಕು ಮೇಡಮ್. ಹೀಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ದಿನಾಂಕ 4/2/2026 ನಡೆಯುತ್ತಿರುವ ಅನುದಾನಿಗೆ ಆ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲ ಮಾನ್ಯರೇ, ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಘಟಕವು ರಾಜ್ಯ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖೇಗನಾಳ್ ಅವರ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಕೋರಿ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಈ ಧರಣಿಯು ಸ್ಥಳೀಯ ನಿವಾಸಿಗಳ ಮೂಲಭೂತ ಅಗತ್ಯಗಳಾದ ವಿದ್ಯುತ್ ಸಂಪರ್ಕದ ಕೊರತೆಯನ್ನು ಎತ್ತಿ ತೋರಿಸುತ್ತಿದ್ದು, ಈ ಸರ್ಕಾರದ ಗಮನಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಗುಂಟಾ ಪ್ಲಾಟ್ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಸ್ಥಳೀಯ ಜನರ ದೈನಂದಿನ ಜೀವನ, ಕೃಷಿ, ವ್ಯಾಪಾರ ಮತ್ತು ಶಿಕ್ಷಣದಂತಹ ಮೂಲಭೂತ ಸೌಲಭ್ಯಗಳು ಪ್ರಭಾವಿತವಾಗುತ್ತಿವೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೆಚ್ಚಿಸುತ್ತಿದ್ದು, ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ವಿದ್ಯುತ್ ಸಂಪರ್ಕವನ್ನು ಒದಗಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಹಲವಾರು ಬಾರಿ ವಿನಂತಿಸಿಕೊಂಡರೂ ಹೆಸ್ಕಾಂ ಅಧಿಕಾರಿಗಳು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದು ತುಂಬ ಖೇದಕರ ಸಂಗತಿ. ತಾವುಗಳು ಬಂದು ಸಮಸ್ಯೆಯನ್ನು ಬಗೆಹರಿಸುವವರೆಗೆ ಹೋರಾಟವನ್ನು ಹಿಂಪಡೆಯಲಾಗುವುದಿಲ್ಲ. ಆಮ್ ಆದ್ಮಿ ಪಾರ್ಟಿಯು ಸದಾ ಸಾಮಾನ್ಯ ಜನರ ಹಕ್ಕುಗಳಿಗಾಗಿ ಹೋರಾಡುತ್ತಾ ಬಂದಿದ್ದು, ಈ
ಧರಣಿ ಮೂಲಕ ಉದ್ಭವಿಸಿರುವ ಸಮಸ್ಯೆಗಳನ್ನು ಬೆಂಬಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಕೊಡಬೇಕು. ಆಮ್ಯಾಗ ಗ್ರಾಜ್ಯುಯೇಟಿ ಅಪ್ಲಿಕೇಶನ್ ಹಾಕಾಕ್ಸೋದಕ್ಕೆ ಆಗೋಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಇಟ್ಟು ಇಲಾಖೆಯಲ್ಲಿ ಕಂಪ್ಯೂಟರ್ ಅದಾವ, ಆ ಅರ್ಜಿ ಹಾಕಕ್ಕೆ ಯಾರ ಕಡೆನೂ ಇಲ್ಲ ಇಲ್ಲಿ ಕಂಪ್ನಿಯಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಅವ್ರು ಹೊರಗಡೆ ಹಾಕೊಂಡ್ಬರ್ಬೇಕು 100-200 ರೂಪಾಯಿ ಕೊಟ್ಟು ಗ್ರಾಹಕರು. ಯಾಕೆ ಇಲ್ಲೇ ಒಂದು ಕೌಂಟರ್ ತೆಗಿಯಕ್ಕೆ ಬರ್ತದಲ್ಲ ಕಚೇರಿಯಲ್ಲೇ, ಅದನ್ನು ಮಾಡ್ತಾ ಇಲ್ಲ. ಸರ್ಕಾರ ಗಮನಕ್ಕೆ ಇದ್ದಾರೆ, ಬಟ್ ಅದೇನೇ ಇದು ಆಗ್ತಾ ಇಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಆಮ್ಯಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಅದು ಕಾಣಿಸ್ತಾ ಇದೆ. ಆ ಅಧಿಕಾರಿಗಳು ಬೇಜವಾಬ್ದಾರಿತನ ಜಾಸ್ತಿ ಆಗ್ತಾ ಇದೆ. ಆಮ್ಯಾಗ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುವಂತ ಅಧಿಕಾರಿಗಳೇ ಜಾಸ್ತಿ ಆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅದೇ ಕೇಳ್ತಾರೆ. ಈಗ ಟಿ ಸಿ ಹೆಂಗ್ ಓವರ್ಲೋಡ್ ಆಗ್ತದ್ರಿ, ಈ ಟಿ ಸಿ ಓವರ್ಲೋಡ್ 25 ಟಿ ಸಿ ಓವರ್ಲೋಡ್ ಆಗ್ತೈತಿ. 25 ಓವರ್ಲೋಡ್ ಆತಪ್ಪ 63 ಹಾಕ್ತಾರೆ. ಹಂಗ ಇನ್ಸ್ಟಾಲೇಷನ್ಗಳು ಜಾಸ್ತಿ ಆದ್ಮೇಲೆ ಒಂದೊಂದು ಸೆಕ್ಷನ್ ಸಬ್ ಡಿವಿಷನ್ ಜಾಸ್ತಿ ಮಾಡ್ಬೇಕಂತಿರ್ತೈತಿ. ಅದನ್ನ ಮಾಡ್ಬೇಕಂದ್ರೆ ಒಬ್ಬ MLA ಮಿನಿಸ್ಟರ್ ಹೇಳಿದಾಗ ಮಾಡ್ತಾರೆ ಹೊರತಾಗಿ ಅಧಿಕಾರಿಗಳು ತಮ್ಮ ತಲೆ ಓಡಿಸೋದಿಲ್ಲ. ಇವ್ರು ಇಂಜಿನಿಯರ್ಗಳು ಹೆಂಗಾಗ್ಯಾರ ನನಗೆ ಒಂದು ಗೊತ್ತಾಗಲ್ಲ ಐತಿ ನಿಮ್ಗೆ ಹೇಳ್ಬೇಕಂದ್ರೆ. ಹೌದ್ರಿ, ಅದಂದ್ರೆ ಕಾಯಂ ಐತ್ ಬಿಡ್ರಿ. ಇನ್ನೂ ಒಂದು ಹೊಸ ಯೋಜನೆ ಬರೋದೈತಿ ನಿಮ್ಗೆ ಹೇಳ್ಬೇಕಂದ್ರೆ. ಇವ್ರಿಗೆ ವಿದ್ಯುತ್ ಮಾಡ್ಕೊಳಕ ಹೆಂಗ್ ಆಗೈತಪ್ಪ ಅಂತಂದ್ರೆ ನಡೀತಾ ಇದೆ. ಒಂದು ದಿವಸ ಕರೆಂಟ್ ಡೇಟ್ ಆಗತೈತಿ, ಅಡ್ ಮಾಡ್ಕೊಳ್ಳೋ ವಿಚಾರದಾಗ ಓಡಾಡಕತ್ತಾರ ಅವ್ರು ನಿಮ್ಗೆ ಹೇಳ್ಬೇಕಂದ್ರೆ. ಸಾರ್ವಜನಿಕ ಸಮಸ್ಯೆ ಆಗೋದ್ರಿ ಅವ್ರಿಗೆ. ಈ ಸಾರ್ವಜನಿಕರ ಸಮಸ್ಯೆ ಇಂಪಾರ್ಟೆಂಟ್ ಇಲ್ರಿ, ಆ ಕರೆಂಟ್ ರೇಟ್ ಇದು ಮಾಡ್ಕೊಳಕ್ ವಿಚಾರ ಮಾಡ್ತಾರ ಹೊರತಾಗಿ ಇದು ಇಲ್ಲ ನಿಮ್ಗೆ ಹೇಳ್ಬೇಕಂದ್ರೆ. ನಾವ್ ಇವತ್ತು ಎಷ್ಟು ಮಾಡ್ಕೋತೀವಿ, ಯಾಕಂದ್ರ ಈಗ ನಾವು ಸ್ಟೇಷನ್ಗಳು ಮಾಡ್ಕೊಂಡಾರ, ಅವ್ರು ಈಗ ಸೋಲಾರ್ ಮಾಡ್ಕೊಂಡಾರ, ಇದು ಮಾಡ್ಕೊಂಡಾರ. ಸಾರ್ವಜನಿಕರು ಯಾರು ಇಲ್ಲ, ಜನಪ್ರತಿನಿಧಿಗಳು ಅದಾವ ಎಲ್ಲ ಒಟ್ಟು. ಯಾಕ ಅವರೇ ಮಾರೋರು, ಅವರೇ ಕಳ್ಸೋರು. ಈ ಒಂದು ವಿಚಾರದಿಂದ ಒಂದು ಇದು ನಡೆದ ನಿಮ್ಗೆ ಹೇಳ್ಬೇಕಂದ್ರೆ. ಇಲ್ರಿ, ಮುಂಜಾನೆ 10 ಗಂಟೆ ಬರ್ತೇವ್ರಿ, 5 ಗಂಟೆ ತನಕ ಮಾಡ್ತೇವಿ. ಇಲ್ಲ ಯಾರು ಫೋನ್ ಮಾಡೋದು, ಯಾರು ಬರೋದೇ ಇಲ್ರಿ. ಅವ್ರು ಶಾಸಕರ ನೋಡ್ರಲ್ಲ 106-108 ದಿವಸ ಅಲ್ಲಿ ಧರಣಿ ಮಾಡಿದೇವಿ ಮೆಡಿಕಲ್ ಕಾಲೇಜ್. ಎಸ್ ಬಂದು ಯಾರು ನೋಡ್ರಿ, ಹೋರಾಟಗಾರರ ಮ್ಯಾಗ ಕೇಸ್ ಹಾಕಿದ್ರು. ನಾವು ಮಾಡಿ ಕೊಡ್ಬೇಕು ಅನ್ನೋದು ವಿಚಾರ ಏನೂ ಇಲ್ಲ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ಏನ್ ಮಾಡ್ಯಾರ, ಅವ್ರು ಕೈಗೊಂಬೇಗಾರ, ಜನಪ್ರತಿನಿಧಿ ಕೈಗೊಂಬೇಗಾರ. ಅವ್ರು ಏನ್ ಹೇಳ್ತಾರ ಅಷ್ಟ ಮಾಡ್ತಾರ. ಇಲ್ಲಿ ಹೆಂಗ ನಡೀತೈತೆ ಮತ್ತೆ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ. ಮಲ್ಲಿಕಾರ್ಜುನ ಚಂಗನಾಳ ಅಧ್ಯಕ್ಷದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ.